ಕಾಂಗ್ರೆಸ್ನಲ್ಲಿ ಎಷ್ಟರ ಮಟ್ಟಿಗೆ ಅಸಮಾಧಾನ ತಾಂಡವಾಡ್ತಾ ಇದೆ ಅಂತ ಗೊತ್ತು. ಯಾರ್ಯಾರು ಯಾವ್ಯಾವ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ರು, ಖರ್ಗೆ ಅವರೆಲ್ಲರನ್ನೂ ಕೂಡ ಹೇಗೆ ಬಾಯಿ ಮುಚ್ಚಿದ್ರು ಅದೆಲ್ಲವನ್ನೂ ಕೂಡ ನೋಡಿದ್ದೀವಿ. ಆದರೂ ಕೂಡ ಸೈಲೆಂಟಾಗಿ ಒಳಗಿಂದೊಳಗೇನೆ ಕುರ್ಚಿ ಗೇಮ್ ನಡೀತಾನೆ ಇದೆ. ಕಾಂಗ್ರೆಸ್ ಉಸ್ತುವಾರಿ ನಾಯಕರ ಮೇಲೇ ಮಂತ್ರಿಗಳಿಗೆ ಅಸಮಾಧಾನ ಇದೆ. ಹೀಗಾಗಿ ಅವರ ವಿರುದ್ಧ ದೂರು ಕೊಡಬೇಕು ಅಂತ ಚಿಂತನೆ ಮಾಡ್ತಾ ಇದ್ದಾರೆ. ಒಬ್ಬರು ಪರವಾಗಿ ಇವ್ರು ನಿಲ್ತಾರೆ, ಸುರ್ಜೇವಾಲಾ ಅವರು. ಯಾರ ಅಳಲನ್ನು ಕೂಡ ಅವ್ರು ಕೇಳಲ್ಲ. ಹೀಗಾಗಿನೇ ರಾಹುಲ್ ಗಾಂಧಿಯವರ ತನಕ ತಗೊಂಡೋಗಿ ಕಂಪ್ಲೇಂಟ್ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ. ಇನ್ನು ಇದೆಲ್ಲದಕ್ಕೆ ಸಂಬಂಧಪಟ್ಟಂಗೆ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಮೊದಲಿಂದಲೂ ಕೂಡ ತ್ಯಾಗ ಮಾಡ್ಕೊಂಡು ಬಂದಿರುವಂಥವನು, ಪಕ್ಷಕ್ಕೋಸ್ಕರ ದುಡಿದಿರೋನು. ಸರ್ಕಾರ ಉಳಿಸೋದೇ ನನ್ನ ಗುರಿ, ಸರ್ಕಾರ ಉಳಿಸೋದೇ ನನ್ನ ಡ್ಯೂಟಿ. ಯಾವ ಬಂಡಾಯನೂ ಇಲ್ಲ, ಏನೂ ಇಲ್ಲ. ಅಲ್ಲಿಂದ ಇಲ್ಲಿ ತನಕ ದಮ್ ಹಿಡ್ಕೊಂಡು ನಾನು ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲೂ ತ್ಯಾಗ ಮಾಡಿದ್ದೀನಿ. ಪಕ್ಷ ಮುಖ್ಯ, ಪಕ್ಷದಿಂದಲೇ ಬೆಳೆದವನು ನಾನು. ತ್ಯಾಗ ಮಾಡ್ಕೊಂಡೇ ಬರ್ತಾ ಇದ್ದೀನಿ. ನೋಡ್ತಾ ಇರಿ, ಮುಂದೊಂದಲ್ಲ ಒಂದು ದಿವಸ ಒಳ್ಳೇದಾಗುತ್ತೆ ಅಂತಾರೆ DCM ಡಿ ಕೆ ಶಿವಕುಮಾರ್. ನೀವು ಈ ಲೋಕಲ್ ಡರ್ಟಿ ಪಾಲಿಟಿಕ್ಸ್ ಮಾತಾಡೋದು ಅಂತ ಮಾತಾಡಲೇಬೇಕು. ಐ ವಿಲ್ ನಾಟ್ ಆನ್ಸರ್ ಯು, ಐ ವಿಲ್ ನಾಟ್ ಕಮ್ ಟು ಯು. ಡೋಂಟ್ ಗೋ ಟು ದಿಸ್ ಡರ್ಟಿ ವಿಚ್ ಈಸ್ ಆಲ್ ಫಾಲ್ಸ್. ನಿಮ್ಗೆ ಯಾರು ಏನೇನು ಹೇಳ್ತಾ ಇದ್ದಾರೆ ನಾನು ರೆಕಾರ್ಡಲ್ಲಿ ಹೇಳ್ತಾ ಇದ್ದೀನಿ, ಎಲ್ಲ ಸುಮ್ಮನೆ ಸುಳ್ಳಿನ ಕಂತೆ. ಯಾವ ಬಂಡಾಯನೂ ಇಲ್ಲ, ಯಾರ ಜೊತೆ ಭಿನ್ನಾಭಿಪ್ರಾಯನೂ ಇಲ್ಲ. ನನಗೆ ಐ ಡೋಂಟ್ ಹ್ಯಾವ್ ಎನಿ ಪೊಲಿಟಿಕಲ್ ಡಿಫರೆನ್ಸ್, ಪರ್ಸನಲ್ ಡಿಫರೆನ್ಸ್ ಯಾವುದೂ ಇಲ್ಲ. ನಾನು ಒಂದು ದೊಡ್ಡ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದೀನಿ, ಸೀಟ್ ಆಫ್ ಜಸ್ಟಿಸ್. ನನಗೆಲ್ಲರೂ ಒಂದೇ. ನನ್ನ ಕಣ್ಣು, ನನ್ನ ಕಿವಿ ಎಲ್ಲರೂ ಕೂಡ ಸರಿಸಮಾನವಾಗಿ ತೆಗೆದುಕೊಂಡು ಹೋಗ್ಬೇಕಾದ ನನ್ನ ಡ್ಯೂಟಿ. ಅದನ್ನು ಮಾಡ್ತೀನಿ. ನನಗೆ ಯಾವೊಂದು ಬಂಡಾಯನೂ ಇಲ್ಲ, ಏನಿಲ್ಲ. ನಾನು ಪಕ್ಷ ಉಂಟು, ನಮ್ಮ ಹೈಕಮಾಂಡ್ ಏನು ಉಂಟು, ನಮ್ಮ ಕಾರ್ಯಕರ್ತರನ್ನು ರಕ್ಷಣೆ ಮಾಡೋದು, ಪಕ್ಷನ ಉಳಿಸೋದು, ಸರ್ಕಾರನ ಭದ್ರವಾಗಿಡೋದು, ಇಷ್ಟೇ ನನ್ನ ಡ್ಯೂಟಿ. ಅದು ಬಿಟ್ಟರೆ ಬೇರೆ ಇನ್ನೇನು ಡ್ಯೂಟಿ ಇಲ್ಲ. ನನಗೆ ಯಾರ ಜೊತೆನೂ ಭಿನ್ನಾಭಿಪ್ರಾಯ ಇಲ್ಲ. ಆಸ್ ಫಾರ್ ಡಿ ಕೆ ಶಿವಕುಮಾರ್ ಇಸ್ ಕನ್ಸರ್ನ್. ಮಾಧ್ಯಮ ಅಂದರೆ ನೀವೆಲ್ಲ ಒಂದೇ. ನನಗೆ ಕಾರ್ಯಕರ್ತರು ಅಂದರೆ ಎಲ್ಲರೂ ಒಂದೇ, ಕ್ಯಾಬಿನೆಟ್ ಮಿನಿಸ್ಟರ್ಸ್ ಅಂದರೆ ಎಲ್ಲರೂ ಒಂದೇ, ಶಾಸಕರಂದರೆ ಎಲ್ಲರೂ ಒಂದೇ. ಯಾರು ನಮ್ಮ ಪಾರ್ಟಿ ಚೌಕಟ್ಟಿನಲ್ಲಿ ಶಿಸ್ತಿನಲ್ಲಿ ಕೆಲಸ ಮಾಡ್ತಾರೆ ಎಲ್ಲರಿಗೂ ಕೂಡ ನಾನೇ ಅವ್ರಿಗೆ ತಲೆಬಾಗಿಸಿ ಅವ್ರ ಸರ್ವಿಸ್ ಮಾಡ್ತೀನಿ. ನನಗೆ ಪಾರ್ಟಿ ಈಸ್ ಇಂಪಾರ್ಟೆಂಟ್. ನಾನು ಕೊಟ್ಟಿರೋಂಥ ಜವಾಬ್ದಾರಿನ ಪ್ರಾಮಾಣಿಕವಾಗಿ ಮೊದಲಿಂದ ಎಂತೆಂಥ ಸಂದರ್ಭದಲ್ಲಿ ತ್ಯಾಗಗಳನ್ನ ಮಾಡ್ಕೊಂಡು ಬಂದಿದ್ದೀನಿ. ನಾನು ಪೊಲ್ಯೂಷನ್ ಗೌರ್ಮೆಂಟ್ ಧರ್ಮಸಿಂಗ್ ಕಾಲದಲ್ಲೂ ದಮ್ ತಡ್ಕೊಂಡು ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸಿದ್ದರಾಮಯ್ಯನವ್ರ ಹಿಂದೆ ಗೌರ್ಮೆಂಟಲ್ಲೂ ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದರಿಂದ ನನಗೆ ಪಾರ್ಟಿ ಈಸ್ ಇಂಪಾರ್ಟೆಂಟ್. ನಾವು ಪಾರ್ಟಿಲಿ ಬೆಳೆದವರು. ಇದು ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ನನ್ನ ಗುರುಸಿ ಟಿಕೆಟ್ ಕೊಟ್ಟಿದ್ದಾರೆ ನಮ್ಮ ಪಕ್ಷ. ಸೊ ಅದಕ್ಕೆ ನೀವು ಯಾರೆಲ್ಲ ಮಾತು ಕಟ್ಕೊಂಡು ನೀವೆಲ್ಲ ಹೋಗ್ಕೋಬೇಡಿ. ಇರಲಿ, ನಾ ಮಾಡ್ಕೊಂಡೇ ಬರ್ತೀನಿ. ಅವಶ್ಯಕತೆ ಏನಿಲ್ಲ, ಜನಕ್ಕೆ ಒಳ್ಳೇದಾಗ್ತಾ ಇದೆಯಾ ಸಾಕು ನನಗೆ. ಪೊಲ್ಯೂಷನ್ ಗೌರ್ಮೆಂಟ್ ಧರ್ಮಸಿಂಗ್ ಕಾಲದಲ್ಲೂ ದಮ್ ತಡ್ಕೊಂಡು ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸಿದ್ದರಾಮಯ್ಯನವ್ರ ಹಿಂದೆ ಗೌರ್ಮೆಂಟಲ್ಲೂ ತ್ಯಾಗ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದರಿಂದ ನನಗೆ ಪಾರ್ಟಿ ಈಸ್ ಇಂಪಾರ್ಟೆಂಟ್. ನಾವು ಪಾರ್ಟಿಲಿ ಬೆಳೆದವರು. ಇದು ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ನನ್ನ ಗುರುಸಿ ಟಿಕೆಟ್ ಕೊಟ್ಟಿದ್ದಾರೆ ನಮ್ಮ. ಇದು ಡಿ ಕೆ ಶಿವಕುಮಾರ್ ಅವರ ಮಾತು. ತ್ಯಾಗ ಮಾಡಿದ್ದೀನಿ ಅಂತ ಹೇಳಿದ್ರಲ್ಲ ಡಿ ಕೆ ಶಿವಕುಮಾರ್, ಅದಕ್ಕೊಂದು ಅರ್ಥ ಇದೆ. ಯಾಕಂದರೆ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇವ್ರನ್ನ ಅಪ್ಪಿ ತಪ್ಪಿ ಮಂತ್ರಿ ಮಾಡಿರಲಿಲ್ಲ. ಅಂದರೆ ಕೊನೆಗೊಂದು ದಿವಸ ನಿಮಗೆ ಜ್ಞಾಪಕ ಇರಬಹುದು, ನಿಮಗೆ ಇದೇ HD ಕುಮಾರಸ್ವಾಮಿ ಪ್ರಶ್ನೆ ಎತ್ತಾರೆ. ಯಾಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ನೀವು ಅಪ್ಪಿ ತಪ್ಪಿ ಮಂತ್ರಿಮಂಡಲದ ಒಳಗಡೆ ತಗೊಂಡಿಲ್ಲ, ನೀವು ಕಾರಣ ಏನು, ಬೇಕು ಅಂತಲೇ ನೀವು ಒಕ್ಕಲಿಗರನ್ನು ದೂರ ಇಡ್ತೀರಿ ಅನ್ನುವಂಥ ಆರೋಪ ಮಾಡ್ತಾರೆ. ಸೊ ಇದು ಗಮನಿಸಬೇಕಾದಂಥ ಸಂಗತಿ. ಹೀಗಾಗಿ ಅವ್ರು ಹೇಳ್ತಾರೆ, ಧರ್ಮಸಿಂಗ್ ಕಾಲದಾಗಿಂದ ಹಿಡಿದು ನಾನು ಸಿದ್ದರಾಮಯ್ಯನವ್ರ ಕಾಲದ ತನಕ ನಾನು ತ್ಯಾಗನೇ ಮಾಡ್ಕೊಂಬಂದಿದ್ದೀನಿ, ನನಗೆ ಪಕ್ಷ ಮುಖ್ಯ ಅನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಹೇಳಿರುವಂಥದ್ದು. ಇನ್ನು ಈ ಉಸ್ತುವಾರಿ ನಾಯಕರ ಮೇಲೆ ಬೇಸರಗೊಂಡಿರೋದ್ರ ಬಗ್ಗೆ ನಾವು ಹೇಳ್ತಾ ಇದ್ವಿ. ಬೇಸರಗೊಂಡು ಇಲ್ಲಿಂದ ದಿಲ್ಲಿ ತನಕ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅಂತ ಕೂಡ ಮಂತ್ರಿಗಳು ಯೋಚನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ನಾನು ಆರಂಭದಲ್ಲಿ ಹೇಳಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ. ಅಂದರೆ ನಿಜಕ್ಕೂ ಮಂತ್ರಿಗಳು ಉಸ್ತುವಾರಿ ನಾಯಕರ ವಿರುದ್ಧ ದೂರು ಕೊಡಲಿಕ್ಕೆ ಮುಂದಾಗ್ತಾ ಇದ್ದಾರಾ? ಹಲವಾರು ಉದಾಹರಣೆಗಳನ್ನು ಕೊಡ್ತಾರೆ ಅವರು. ಯಾಕಂದರೆ ಇಲ್ಲಿ ಹಾಸನದಲ್ಲಿ ನಡೆದಂಥ ಈ ಸಿದ್ದರಾಮೋತ್ಸವ ಭಾಗ 2 ಇತ್ತಲ್ಲ, ಅದಕ್ಕೆ
ಅದಕ್ಕೆ ಸಂಬಂಧಪಟ್ಟಂಗೂ ಕೂಡ ಹೆಸರು ಬದಲಾಯಿಸುವಂಥ ನಿಟ್ಟಿನಲ್ಲಿ ಅದನ್ನು ನ್ಯೂಟ್ರಲ್ ಮಾಡಿದ್ದು ಇದೆಲ್ಲದಕ್ಕೂ ಕೂಡ ಅವರೇ ಕಾರಣ. ಇವರು ಡಿ ಕೆ ಶಿವಕುಮಾರ್ ಮಾತನ್ನು ಮಾತ್ರ ಕೇಳ್ತಾರೆ ಅನ್ನುವಂಥ ಧಾಟಿ ಇವ್ರದ್ದು, ಆರೋಪ ಇವ್ರದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದೆಲ್ಲ ನಿಮ್ಗೆ ಯಾರೋ ಸುಳ್ಳು ಹೇಳಿದ್ದಾರೆ, ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ, ನಿಮಗೆ ಸುಳ್ಳು ಹೇಳ್ತಾ ಇದ್ದಾರೆ, ನೀವು ಅದನ್ನು ಪ್ರಸಾರ ಮಾಡ್ತೀರಿ, ನಿಮ್ಮ ಇಮೇಜನ್ನು ಹಾಳು ಮಾಡ್ತಾ ಇದ್ದಾರೆ. ಅಂದರೆ ಇದರ ಬಗ್ಗೆ ಇಲ್ಲವೇ ಇಲ್ಲ ಅಂತ. ನಿನ್ನೆ ಫಿರೋಜ್ ಸೇಠ್ ಮನೆಗೆ ಹೋಗಿದ್ದೆ ನಾನು. ಮನೆಗೆ ಹೋದಂಥ ಸಂದರ್ಭದಲ್ಲಿ ನೀವೆಲ್ಲ ನಿಮ್ಮದೇ ಸ್ಟೋರಿ ಬಿಲ್ಡ್ ಮಾಡಿದ್ದೀರಿ, ಏನದ ಅರ್ಥ? ಇದು ಎಲ್ಲವನ್ನೂ ಕೂಡ ಅವರು ಪತ್ರಕರ್ತರ ಮೇಲೆ ಹಾಕಿದ್ದಾರೆ. ಸುರ್ಜೇವಾಲಾ ವಿರುದ್ಧ ಸರ್ ಕೆಲವರು ಸಚಿವರು ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಹೇಳಿ ದೂರು ಕೊಡಲು ಬದಲಾವಣೆ ಮಾಡಬೇಕಂತ ಹೇಳಿ ಅವರನ್ನು ಬದಲಾವಣೆ ಮಾಡ್ಬೇಕಂತ ಹೇಳಿ ನಾಳೆ ರಾಹುಲ್ ಗಾಂಧಿ ಅವರಿಗೆ ದೂರು ಕೊಡಲು ನಿರ್ಧಾರ ಮಾಡಿದಾರೆ. ಅವೆಲ್ಲ ನಿಮಗೆ ಸುಮ್ಮನೆ ಯಾರೋ ಸುಳ್ಳು ಹೇಳ್ಬಿಟ್ಟು ನಿಮ್ಮ ಇಮೇಜ್ನೇ ಹಾಳು ಮಾಡ್ತಾ ಇದ್ದಾರೆ. ನಿಮ್ಮ ಮಾಧ್ಯಮದ ಈ ಕೆಲವು ನಾನು ಗಮನಿಸಿದ್ದೀನಿ, ಕೆಲವು ಟಿವಿಗಳ ಹೆಸರು ಹೇಳೋದು ಬೇಡ. ನಿನ್ನೆ ನನ್ನ ಹಿರಿಯ ಒಬ್ಬ ಶಾಸಕರ ಮನೆಗೆ ಭೇಟಿ ಮಾಡಿದ್ದೆ. ಅವ್ರ್ಯಾರಿಗೋ ಜಗಳ ಇತ್ತಂತೆ, ಅದಕ್ಕೆ ಹೋಗಿದ್ದಾರೆ ಅಂತೆಲ್ಲ ನೀವೆಲ್ಲ ಹೊಸ ಸ್ಟೋರಿಗಳೆಲ್ಲ ಬಿಲ್ಡಪ್ ಮಾಡಿ. ಫಿರೋಜ್ ಸೇಠ್ ಇಸ್ ಎ ವೆರಿ ಸೀನಿಯರ್ ಲೀಡರ್. 2 ಸತಿ ನನ್ನ ಜೊತೆ MLA ಆಗಿ ಕೆಲಸ ಮಾಡಿದ್ದಾರೆ. ನಾನು ಇದು ಬೆಳಗಾಮಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅವ್ರಿಗೆ ಗಾಂಧೀಜಿಯವರ ಏನೋ ಒಂದು ಕಾರ್ಯಕ್ರಮ ಇದೆ, ಅದಕ್ಕೂ ಒಂದು ಸ್ಟೇಟ್ ಲೆವೆಲ್ ಕಮಿಟಿಗೆ ಅವ್ರನ್ನ ಮೆಂಬರ್ ಕೂಡ ನಾವು ಮಾಡಿದ್ದೀವಿ. ಸಂಘಟನೆ ದೃಷ್ಟಿಯಿಂದ ಹೋಗಿ ನಾನು ನಮ್ಮ ಜಿಲ್ಲಾ ಅಧ್ಯಕ್ಷರು ಅವ್ರಿಗೆ ಎಲ್ಲ ಕೂತ್ಕೊಂಡು ಮಾತಾಡ್ಬಿಟ್ಟು ಬಂದಿದ್ದೀವಿ. ಸುರ್ಜೇವಾಲಾ ವಿರುದ್ಧ ಸರ್ ಕೆಲವರು ಸಚಿವರು ಏಕಪಕ್ಷೀಯವಾಗಿ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಹೇಳಿ ದೂರು ಕೊಡಲು ಬದಲಾವಣೆ ಮಾಡಬೇಕಂತ ಹೇಳಿ ಅವರನ್ನು ಬದಲಾವಣೆ ಮಾಡ್ಬೇಕಂತ ಹೇಳಿ ನಾಳೆ ರಾಹುಲ್ ಗಾಂಧಿ ಅವರಿಗೆ ದೂರು ಕೊಡಲು ನಿರ್ಧಾರ ಮಾಡಿದಾರೆ. ಅವೆಲ್ಲ ನಿಮಗೆ ಸುಮ್ಮನೆ ಯಾರೋ ಸುಳ್ಳು ಹೇಳ್ಬಿಟ್ಟು ನಿಮ್ಮ ಇಮೇಜ್ನೇ ಹಾಳು ಮಾಡ್ತಾ ಇದ್ದಾರೆ. ನಿಮ್ಮ ಮಾಧ್ಯಮದ ಈ ಕೆಲವು ನಾನು ಗಮನಿಸಿದ್ದೀನಿ, ಕೆಲವು ಟಿವಿಗಳ ಹೆಸರು ಹೇಳೋದು ಬೇಡ. ನಿನ್ನೆ ನನ್ನ ಹಿರಿಯ ಒಬ್ಬ ಶಾಸಕರ ಮನೆಗೆ ಭೇಟಿ ಮಾಡಿದ್ದೆ. ಅವ್ರ್ಯಾರಿಗೋ ಜಗಳ ಇತ್ತಂತೆ, ಅದಕ್ಕೆ ಹೋಗಿದ್ದಾರೆ ಅಂತೆಲ್ಲ ನೀವೆಲ್ಲ ಹೊಸ ಸ್ಟೋರಿಗಳೆಲ್ಲ ಬಿಲ್ಡಪ್ ಮಾಡಿ.